ಕಾಂಗ್ರೆಸ್ ಪಾರ್ಟಿ ಕಳೆದ ಚುನಾವಣೆಯಲ್ಲಿ ಈ ರಾಜ್ಯದ ಮತದಾರರು 136 ಸ್ಥಾನಗಳನ್ನು ಗೆಲ್ಲಿಸಿಕೊಡುವ ಮೂಲಕ ಒಂದು ಆಡಳಿತ ಕೊಡಲಿ ಅಂತೇಳಿ ಜನರ ನಿರೀಕ್ಷೆ ಇದೆ. ಆದರೆ ಇವತ್ತು ಜನರ ನಿರೀಕ್ಷೆಯನ್ನು ಹುಸಿ ಮಾಡಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಕೇವಲ ದುರಾಡಳಿತ ಅಲ್ಲ, ದುರಹಂಕಾರನೂ ಕೂಡ ಇವತ್ತು ಬೆಳಗಾವಿಯಲ್ಲಿ ಅವರು ಪ್ರದರ್ಶನ ಮಾಡಿದ್ದಾರೆ. ಯಾವ ಪಹಲ್ಗಾಮ್ ಘಟನೆಯ ಹಿನ್ನೆಲೆಯಲ್ಲಿ ಜನರ ಭಾವನೆಗಳಿಗೆ ಧಕ್ಕೆ ಆಗಿದೆ, ಆ ರೀತಿಯಾದಂಥ ಹೇಳಿಕೆಯನ್ನು ಮುಖ್ಯಮಂತ್ರಿಗಳು ಕೊಟ್ಟರು. ಅದರ ವಿರುದ್ಧ ಕೆಲವು ಮಹಿಳೆಯರು ಪ್ರತಿಭಟನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರನ್ನು ಪೊಲೀಸ್ ಬಲ ಪ್ರಯೋಗದ ಮೂಲಕ ಅವ್ರನ್ನ ಕರ್ಕೊಂಡೋಗಿ ಪೊಲೀಸ್ ಸ್ಟೇಷನಲ್ಲಿ ಕೂಡಿಸಿ, ಮತ್ತು ಯಾವ ಪೊಲೀಸ್ ಸ್ಟೇಷನ್ ಅಂತ ಈಗಿನ ತನಕ ಗೊತ್ತಾಗಲಿಲ್ಲ. ನಾವು ಫೋನ್ ಮಾಡಿದಾಗ ಆ ಪೊಲೀಸ್ ಸ್ಟೇಷನ್ ಈ ಪೊಲೀಸ್ ಸ್ಟೇಷನ್ 4-5 ಪೊಲೀಸ್ ಸ್ಟೇಷನ್ ಹೇಳಿದರು. ಅದು ಸಿಟಿ ರವಿಯ ಘಟನೆಯನ್ನು ನೆನಪು ಬರ್ತವಂಥ ಸಂದರ್ಭ ಆಯಿತು. ಅದೇ ಮಾದರಿಯಲ್ಲಿ ಶಾಸಕರನ್ನು ಹೊಂದಿ ಒಂದು ಒಳ್ಳೆ ಆಡಳಿತ ಕೊಡಬೇಕಾದಂತ ಒಂದು ಆಡಳಿತ. ನನ್ನ ಬಿಸ್ನೆಸ್ಗೆ GST ನೋಟಿಸ್ ಬಂದಿದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇಮಿಡಿಯೇಟ್ಲಿ ಒಬ್ಬ GST ಎಕ್ಸ್ಪರ್ಟ್ ಹತ್ರ ಮಾತಾಡು. ಎಲ್ಲಿ ಹುಡುಕೋದು? ಬಾಸ್ ವಾಲಾ ಬಿ ದ ಬಾಸ್. ಪಕ್ಷವಾಗಿ ನೀವು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿ ಕುಂತಿದ್ದೀರಿ. ನೀವು ಪ್ರತಿಭಟನೆ ಮಾಡಬಹುದು, ಮಹಿಳೆಯರು ಪ್ರತಿಭಟನೆ ಮಾಡಬಾರ್ದಂದ್ರೆ ಯಾವ ರೀತಿ? ಇದು ಪ್ರಜಾಪ್ರಭುತ್ವ ವ್ಯವಸ್ಥೆನೇ ಇದು? ಹೀಗಾಗಿ ಕಾಂಗ್ರೆಸ್ಸು ಕೇವಲ ದುರಾಡಳಿತ ಅಲ್ಲ, ದುರಹಂಕಾರ ತೋರಿಸ್ತಾ ಇದೆ. ಈ ದುರಹಂಕಾರಕ್ಕೆ ರಾಜ್ಯದ ಜನ ಯಾವತ್ತೂ ನಿಮ್ಗೆ ಕ್ಷಮೆ ಮಾಡೋದಿಲ್ಲ. ನೀವು ಆ ಮಹಿಳೆಯರನ್ನು ಸುಸೂತ್ರವಾಗಿ ಬಿಟ್ಟು ಬಿಡಬೇಕಾದಂಥ ಅಗತ್ಯ ಇದೆ. ಇಲ್ಲರೆ ಇಡೀ ಮಹಿಳಾ ಕುಲ ನಿಮ್ಮ ವಿರುದ್ಧ ಪ್ರತಿಭಟನೆ ಮಾಡೋದು ನಿಶ್ಚಿತವಾಗಿದೆ. ಮಹಿಳೆಯರು ಹೆಂಗೆ ನುಗ್ತಾರೆ? ಮಹಿಳೆಯರು ನುಗ್ಗಿದ್ರು ಅನ್ನೋ ಶಬ್ದ ಉಪಯೋಗ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಎಲ್ಲೋ ಒಂದು ಕಡೆ ನಿಂತು ಅವರು ತಮ್ಮ ಭಾವನೆಯನ್ನು, ಅಂದರೆ ಈ ಕಾಶ್ಮೀರದಲ್ಲಿ ಏನು ಘಟನೆ ನಡೀತಾ ಇದೆ ಅದನ್ನು ಹತೋಟಿಗೆ ತರಲಿಕ್ಕೆ ಕೇಂದ್ರ ಸರ್ಕಾರ ಯಾವ ರೀತಿಯಾದಂಥ ಪ್ರಯತ್ನ ಮಾಡ್ತಾ ಇದೆ. ಇಡೀ ದೇಶದ ಜನ ವೈರಿ ರಾಷ್ಟ್ರದ ವಿರುದ್ಧ ನಾವು ಯುದ್ಧ ಮಾಡಬೇಕಂತ ಬಯಸ್ತಾ ಇದ್ದಾರೆ. ಆದರೂ ಕೇಂದ್ರ ಸರ್ಕಾರ ಯುದ್ಧ ಮಾಡ್ತೀವಿ ಅಂತ ಘೋಷಣೆ ಮಾಡಿಲ್ಲ. ಆ ಯುದ್ಧ ಘೋಷಣೆ ಮಾಡದೇ ಇರುವಂಥ ಸಂದರ್ಭದಲ್ಲಿ ಕೂಡ ನೀವು ಏನು ಹೇಳಿದಿರಿ? ಯುದ್ಧದ ಅವಶ್ಯಕತೆ ಇಲ್ಲ ಅಂತೇಳಿ. ಅದರ ಅವಶ್ಯಕತೆಯೇ ಇರಲಿಲ್ಲ, ನೀವು ಹೇಳುವಂಥ ಅವಶ್ಯಕತೆಯೇ ಇರಲಿಲ್ಲ. ಇವತ್ತು ಜನರಿಗೆ ಈ ರೀತಿ ಹಾಡು ಹಗಲೇ ಬಂದು ಮಕ್ಕಳು ಮರಿ ಹೆಂಡರು ಇದ್ದಂಥ ಸಂದರ್ಭದಲ್ಲಿ ಅವ್ರ ತಲೆಗೆ ಗುಂಡಿಕ್ಕಿ ದಾರುಣವಾಗಿ ಸಾವಾಗ್ತಾ ಸಂದರ್ಭದಲ್ಲಿ ಅದಕ್ಕೆ ಪೂರಕವಾಗಿ ನಮ್ಮ ಸ್ಪಂದನೆ ಇರಬೇಕಾಗ್ತದೆ. ದೇಶದ ಜನರ ಭಾವನೆಯನ್ನು ಕೆರೆಸ್ತಕ್ಕಂಥ ಈ ರೀತಿ ಹೇಳಿಕೆ ಮಾಡಿದಾಗ ಯಾರು ಬೇಕಾದರೂ ಅದನ್ನು ಪ್ರತಿಭಟನೆ ಮಾಡ್ತಾರೆ. ನೀವೊಂದು ಸರ್ಕಾರವಾಗಿ ಪ್ರತಿಭಟನೆ ಮಾಡ್ಬೋದು, ಆ ಮಹಿಳೆಯರು ಪ್ರತಿಭಟನೆ ಮಾಡಲಿಕ್ಕೆ ನಿಮ್ಗೆ ಅವಕಾಶ ಇಲ್ಲ. ಏಕಾಏಕಿ ನುಗ್ಗಿರು ಅನ್ನುವಂಥ ಪದ ಬಳಸ್ತೀರಿ. ಎಷ್ಟು ಜನ ಇದ್ರು ಅವರು ನುಗ್ಲಿಕ್ಕೆ? ಏನು ಸಭೆ ಕೆಡ್ತಾ? ನೀವೇ ವೇದಿಕೆ ಮೇಲಿದ್ದಂಥ ಮುಖ್ಯಮಂತ್ರಿಗಳೇ ಈ ರೀತಿ ಮಾತನಾಡಿದ್ರಿಂದ ಸಭೆ ಪೂರ್ಣ ಅಟೆನ್ಷನ್ ಅಲ್ಲಿಗೆ ಹೋಯ್ತು. ನೀವು ಅದನ್ನು ಎತ್ತುವಂಥ ಅವಶ್ಯಕತೆಯೇ ಇರಲಿಲ್ಲ. ನೀವಾಗೇ ನಿಮ್ಮ ಕಾಲ ಮೇಲೆ ಕಲ್ಲು ಹಾಕೊಂಡಿದ್ದೀರಿ. ಹೀಗಾಗಿ ನಾನು ಮುಖ್ಯಮಂತ್ರಿಗಳಿಗೆ ಮತ್ತು ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ, ಮಹಿಳೆಯರು ಪ್ರತಿಭಟನೆ ಮಾಡಿದ್ದನ್ನು ಭಾಳ ದೊಡ್ಡ ಇದನ್ನು ಮಾಡಿ ಅವ್ರನ್ನ ಅರೆಸ್ಟ್ ಮಾಡೋದು, ಅವ್ರ ಮೇಲೆ ಕೇಸ್ ಹಾಕುವಂಥದ್ದು ಆಗಬಾರ್ದು. ಅವ್ರನ್ನ ಬಿಟ್ಟುಬಿಡಬೇಕು. ಒಂದು ವೇಳೆ ಕೇಸ್ ಹಾಕಿ ರಾಜ್ಯದ ಜನರನ್ನ ಬೆದರಿಕೆಯಲ್ಲಿ ಇಡಬೇಕಂತ ನೀವೇನಾದರೂ ಪ್ರಯತ್ನ ಮಾಡಿದ್ರೆ ರಾಜ್ಯ ಜನ ಪುಟದೇಳ್ತಾರೆ, ಮಹಿಳೆಯರು ಬೀದಿಗಿಳಿತಾರೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇದು ತಾಕತ್ತಿನ ಪ್ರಶ್ನೆ ಅಲ್ಲ, ಇದು ನಿಮ್ಮ ಹೇಳಿಕೆಯ ಪ್ರಶ್ನೆ ಇದೆ. ನೀವು ಯಾವ ರೀತಿ ಹೇಳಿಕೆ ಕೊಟ್ಟಿದ್ದೀರಿ ಅನ್ನೋದನ್ನು ಒಂದ್ಸಲ ಅವಲೋಕನ ಮಾಡಿಕೊಡ್ರಿ. ನಿಮ್ಮ ಮುಖ್ಯಮಂತ್ರಿಗಳ ಹೇಳಿಕೆಯನ್ನು, ಮುಖ್ಯಮಂತ್ರಿಗಳು ಆ ಥರ ಮಾತಾಡೋದೇ ಸರಿ ಅಂತ ನಿಮ್ಮ ವಾದ ಇದ್ದರೆ ರಾಜ್ಯದ ಜನ ಅದ್ರ ಬಗ್ಗೆ ತೀರ್ಮಾನ ಮಾಡ್ತಾರೆ. ಅದೇ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ರಾಜ್ಯದ ಕಾಂಗ್ರೆಸ್ ಪಕ್ಷದ ಒಬ್ಬ ಅಧ್ಯಕ್ಷರಾಗಿ ನಿಮ್ಮ ಪಕ್ಷದ ಮುಖ್ಯಮಂತ್ರಿಗಳು ಹೇಳಿಕೆ ಸರಿ ಅಂತ ಹೇಳಿ ನೀವೇನಾದರೂ ಮಾತಾಡ್ತಾ ಇದ್ರೆ ಇದ್ರ ಬಗ್ಗೆ ರಾಜ್ಯದ ಜನ ನಿಮ್ಗೆ ಮುಂದಿನ ದಿನಗಳಲ್ಲಿ ಉತ್ತರ ಕೊಡ್ತಾರೆ.